ಶ್ರೀರಾಮುಲು ಅವರು ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾರೆ. ಈ ಪಾದಯಾತ್ರೆಯ ವಿಚಾರವಾಗಿ ಸಚಿವ ಜಮೀರ್ ಈಗ ಲೇವಡಿ ಮಾಡಿದ್ದಾರೆ. ಬಳ್ಳಾರಿಯಲ್ಲಿ ಗಲಾಟೆ ಯಾಕಾಯ್ತು, ಹೇಗಾಯ್ತು ಎಲ್ಲ ಗೊತ್ತಿದೆ, ಎಲ್ಲ ಕಣ್ಮುಂದೆ ಇದೆ. ಏನಂತ ಪಾದಯಾತ್ರೆ ಮಾಡ್ತಾರೆ? ಇದು ಪಾದಯಾತ್ರೆ ಮಾಡೋ ವಿಷಯ ಅಲ್ಲ. ಪಾದಯಾತ್ರೆಗೆ ಪೊಲೀಸ್ ಪರ್ಮಿಷನ್ ಕೇಳಿದ್ದಾರೆ. ಪೊಲೀಸರು ಅನುಮತಿಯನ್ನು ಕೊಟ್ಟರೆ ಪಾದಯಾತ್ರೆ ಮಾಡಲಿ, ಬೇಡ ಅಂದವರು ಯಾರು ಅಂತ ಬಳ್ಳಾರಿಯಲ್ಲಿ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಹೇಳಿಕೆ ಕೊಟ್ಟಿದ್ದಾರೆ. ಇದು ಎಲ್ಲರಿಗೂ ಪರ್ಮಿಷನ್ ಕೊಡೋದು ಪೊಲೀಸವ್ರನ್ನ. ನಾವು ಪರ್ಮಿಷನ್ ಕೊಡೋಕ್ಕೆ ನಾವು ಹೇಳೋಕ್ಕಾಗಲ್ಲ. ಪೊಲೀಸವರು ಪರ್ಮಿಷನ್ ಕೇಳಿದಾರಂತೆ. ಈಗ ಪರ್ಮಿಷನ್ ಕೇಳಿದ್ದಾರೆ. ಅವ್ರು ಕಾರ್ಯಕ್ರಮ ಮಾಡಬೇಕಂತ ಅವ್ರ ಪಕ್ಷದ ವತಿಯಿಂದ ಅವ್ರು ತೀರ್ಮಾನ ತೊಗೊಂಡು ಮಾಡಲಿ. ಅದರಿಂದ ಏನು ಸಾಧನೆ ಮಾಡ್ತಾರೆ ಅವರು? ಈಗ ಎಲ್ಲ ಇಡೀ ರಾಜ್ಯದ ಜನಕ್ಕೆ, ಇಡೀ ಬಳ್ಳಾರಿ ಜನಕ್ಕೆ ಗೊತ್ತಿದೆ ಆ ಇನ್ಸಿಡೆಂಟ್ ಯಾವ ಥರ ಆಯಿತು, ಹೆಂಗಾಯಿತು, ಏನಾಯ್ತು ಅಂತ ಎಲ್ಲರಿಗೂ ಗೊತ್ತಿರೋ, ಮಾಧ್ಯಮ ಸ್ನೇಹಿತರಿಗೂ ಗೊತ್ತಿದೆ. ಯಾರು ಚಾಲನೆ ಮಾಡಿದ್ರು, ಯಾರಿಂದ ಶುರು ಆತಾಯ್ತದೋ ಎಲ್ಲ ಗೊತ್ತಿರೋದೇ ವಿಚಾರ. ಏನಂತ ಅವ್ರು ಹೋರಾಟ ಮಾಡ್ತಾರೆ? ಇಲ್ಲಲ್ಲ, ಏನಂತ ಪಾದಯಾತ್ರೆ ಮಾಡ್ತಾರೆ? ಕಣ್ಮುಂದೆ ಕಾಣಿದೆಯಲ್ಲ, ಎಲ್ಲರಿಗೂ ಕಣ್ಮುಂದೆ ಕಾಣಿದೆಯಲ್ಲ ಅವಾಗ ಘಟನೆ ಹೆಂಗಾಯ್ತು, ಏನಾಯಿತು, ಯಾರಿಂದ ಆಯ್ತಂತ ಕಣ್ಮುಂದೆ ಕಾಣಿದೆ. ಮಾಧ್ಯಮದವ್ರು ನೀವೇ ತೋರಿಸಿದ್ದೀರಾ. ಇಲ್ಲ, ಅವ್ರು ಮಾಡ್ಕೊಳ್ಳಿ. ಅವ್ರು ಮಾಡೋಕ್ಕೆ ನಾವು ವಿರೋಧ ಮಾಡೋಕ್ಕಾಗಲ್ಲ, ಮಾಡ್ಕೊಳ್ಳಿ ಅವ್ರ ಕಾರ್ಯಕ್ರಮ. ಇದು ವೆಲ್ಕಮ್ ಬ್ಯಾಕ್. ಬಳ್ಳಾರಿ ಗಲಭೆಯನ್ನ ಖಂಡಿಸಿ ಶ್ರೀರಾಮುಲು ಅವರು ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾರೆ. ಈ ಪಾದಯಾತ್ರೆಯ ವಿಚಾರವಾಗಿ ಸಚಿವ ಜಮೀರ್ ಈಗ ಲೇವಡಿ ಮಾಡಿದ್ದಾರೆ. ಬಳ್ಳಾರಿಯಲ್ಲಿ ಗಲಾಟೆ ಯಾಕಾಯ್ತು, ಹೇಗಾಯ್ತು ಎಲ್ಲ ಗೊತ್ತಿದೆ, ಎಲ್ಲ ಕಣ್ಮುಂದೆ ಇದೆ. ಏನಂತ ಪಾದಯಾತ್ರೆ ಮಾಡ್ತಾರೆ? ಇದು ಪಾದಯಾತ್ರೆ ಮಾಡೋ ವಿಷಯ ಅಲ್ಲ. ಪಾದಯಾತ್ರೆಗೆ ಪೊಲೀಸ್ ಪರ್ಮಿಷನ್ ಕೇಳಿದ್ದಾರೆ. ಪೊಲೀಸರು ಅನುಮತಿಯನ್ನು ಕೊಟ್ಟರೆ ಪಾದಯಾತ್ರೆ ಮಾಡಲಿ, ಬೇಡ ಅಂದವರು ಯಾರು ಅಂತ ಬಳ್ಳಾರಿಯಲ್ಲಿ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಹೇಳಿಕೆ ಕೊಟ್ಟಿದ್ದಾರೆ. ಇದು ಎಲ್ಲರಿಗೂ ಪರ್ಮಿಷನ್ ಕೊಡೋದು ಪೊಲೀಸವ್ರನ್ನ. ನಾವು ಪರ್ಮಿಷನ್ ಕೊಡೋಕ್ಕೆ ನಾವು ಹೇಳೋಕ್ಕಾಗಲ್ಲ. ಪೊಲೀಸವರು ಪರ್ಮಿಷನ್ ಕೇಳಿದಾರಂತೆ. ಈಗ ಪರ್ಮಿಷನ್ ಕೇಳಿದ್ದಾರೆ. ಅವ್ರು ಕಾರ್ಯಕ್ರಮ ಮಾಡಬೇಕಂತ ಅವ್ರ ಪಕ್ಷದ ವತಿಯಿಂದ ಅವ್ರು ತೀರ್ಮಾನ ತೊಗೊಂಡು ಮಾಡಲಿ. ಅದರಿಂದ ಏನು ಸಾಧನೆ ಮಾಡ್ತಾರೆ ಅವರು? ಈಗ ಎಲ್ಲ ಇಡೀ ರಾಜ್ಯದ ಜನಕ್ಕೆ, ಇಡೀ ಬಳ್ಳಾರಿ ಜನಕ್ಕೆ ಗೊತ್ತಿದೆ ಆ ಇನ್ಸಿಡೆಂಟ್ ಯಾವ ಥರ ಆಯಿತು, ಹೆಂಗಾಯಿತು, ಏನಾಯ್ತು ಅಂತ ಎಲ್ಲರಿಗೂ ಗೊತ್ತಿರೋ, ಮಾಧ್ಯಮ ಸ್ನೇಹಿತರಿಗೂ ಗೊತ್ತಿದೆ. ಯಾರು ಚಾಲನೆ ಮಾಡಿದ್ರು, ಯಾರಿಂದ ಶುರು ಆತಾಯ್ತದೋ ಎಲ್ಲ ಗೊತ್ತಿರೋದೇ ವಿಚಾರ. ಏನಂತ ಅವ್ರು ಹೋರಾಟ ಮಾಡ್ತಾರೆ? ಇಲ್ಲಲ್ಲ, ಏನಂತ ಪಾದಯಾತ್ರೆ ಮಾಡ್ತಾರೆ? ಕಣ್ಮುಂದೆ ಕಾಣಿದೆಯಲ್ಲ, ಎಲ್ಲರಿಗೂ ಕಣ್ಮುಂದೆ ಕಾಣಿದೆಯಲ್ಲ ಅವಾಗ ಘಟನೆ ಹೆಂಗಾಯ್ತು, ಏನಾಯಿತು, ಯಾರಿಂದ ಆಯ್ತಂತ ಕಣ್ಮುಂದೆ ಕಾಣಿದೆ. ಮಾಧ್ಯಮದವ್ರು ನೀವೇ ತೋರಿಸಿದ್ದೀರಾ. ಇಲ್ಲ, ಅವ್ರು ಮಾಡ್ಕೊಳ್ಳಿ. ಅವ್ರು ಮಾಡೋಕ್ಕೆ ನಾವು ವಿರೋಧ ಮಾಡೋಕ್ಕಾಗಲ್ಲ, ಮಾಡ್ಕೊಳ್ಳಿ ಅವ್ರ ಕಾರ್ಯಕ್ರಮ. ಇದು ವೆಲ್ಕಮ್ ಬ್ಯಾಕ್. ಬಳ್ಳಾರಿ ಗಲಭೆಯನ್ನ ಖಂಡಿಸಿ ಶ್ರೀರಾಮುಲು ಅವರು ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾರೆ. ಈ ಪಾದಯಾತ್ರೆಯ ವಿಚಾರವಾಗಿ ಸಚಿವ ಜಮೀರ್ ಈಗ ಲೇವಡಿ ಮಾಡಿದ್ದಾರೆ. ಬಳ್ಳಾರಿಯಲ್ಲಿ ಗಲಾಟೆ ಯಾಕಾಯ್ತು, ಹೇಗಾಯ್ತು ಎಲ್ಲ ಗೊತ್ತಿದೆ, ಎಲ್ಲ ಕಣ್ಮುಂದೆ ಇದೆ. ಏನಂತ ಪಾದಯಾತ್ರೆ ಮಾಡ್ತಾರೆ? ಇದು ಪಾದಯಾತ್ರೆ ಮಾಡೋ ವಿಷಯ ಅಲ್ಲ. ಪಾದಯಾತ್ರೆಗೆ ಪೊಲೀಸ್ ಪರ್ಮಿಷನ್ ಕೇಳಿದ್ದಾರೆ. ಪೊಲೀಸರು ಅನುಮತಿಯನ್ನು ಕೊಟ್ಟರೆ ಪಾದಯಾತ್ರೆ ಮಾಡಲಿ, ಬೇಡ ಅಂದವರು ಯಾರು ಅಂತ ಬಳ್ಳಾರಿಯಲ್ಲಿ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಹೇಳಿಕೆ ಕೊಟ್ಟಿದ್ದಾರೆ. ಇದು ಎಲ್ಲರಿಗೂ ಪರ್ಮಿಷನ್ ಕೊಡೋದು ಪೊಲೀಸವ್ರನ್ನ. ನಾವು ಪರ್ಮಿಷನ್ ಕೊಡೋಕ್ಕೆ ನಾವು ಹೇಳೋಕ್ಕಾಗಲ್ಲ. ಪೊಲೀಸವರು ಪರ್ಮಿಷನ್ ಕೇಳಿದಾರಂತೆ. ಈಗ ಪರ್ಮಿಷನ್ ಕೇಳಿದ್ದಾರೆ. ಅವ್ರು ಕಾರ್ಯಕ್ರಮ ಮಾಡಬೇಕಂತ ಅವ್ರ ಪಕ್ಷದ ವತಿಯಿಂದ ಅವ್ರು ತೀರ್ಮಾನ ತೊಗೊಂಡು ಮಾಡಲಿ. ಅದರಿಂದ ಏನು ಸಾಧನೆ ಮಾಡ್ತಾರೆ ಅವರು? ಈಗ ಎಲ್ಲ ಇಡೀ ರಾಜ್ಯದ ಜನಕ್ಕೆ, ಇಡೀ ಬಳ್ಳಾರಿ ಜನಕ್ಕೆ ಗೊತ್ತಿದೆ ಆ ಇನ್ಸಿಡೆಂಟ್ ಯಾವ ಥರ ಆಯಿತು, ಹೆಂಗಾಯಿತು, ಏನಾಯ್ತು ಅಂತ ಎಲ್ಲರಿಗೂ ಗೊತ್ತಿರೋ, ಮಾಧ್ಯಮ ಸ್ನೇಹಿತರಿಗೂ ಗೊತ್ತಿದೆ. ಯಾರು ಚಾಲನೆ ಮಾಡಿದ್ರು, ಯಾರಿಂದ ಶುರು ಆತಾಯ್ತದೋ ಎಲ್ಲ ಗೊತ್ತಿರೋದೇ ವಿಚಾರ. ಏನಂತ ಅವ್ರು ಹೋರಾಟ ಮಾಡ್ತಾರೆ? ಇಲ್ಲಲ್ಲ, ಏನಂತ ಪಾದಯಾತ್ರೆ ಮಾಡ್ತಾರೆ? ಕಣ್ಮುಂದೆ ಕಾಣಿದೆಯಲ್ಲ, ಎಲ್ಲರಿಗೂ ಕಣ್ಮುಂದೆ ಕಾಣಿದೆಯಲ್ಲ ಅವಾಗ ಘಟನೆ ಹೆಂಗಾಯ್ತು, ಏನಾಯಿತು, ಯಾರಿಂದ ಆಯ್ತಂತ ಕಣ್ಮುಂದೆ ಕಾಣಿದೆ. ಮಾಧ್ಯಮದವ್ರು ನೀವೇ ತೋರಿಸಿದ್ದೀರಾ. ಇಲ್ಲ, ಅವ್ರು ಮಾಡ್ಕೊಳ್ಳಿ. ಅವ್ರು ಮಾಡೋಕ್ಕೆ ನಾವು ವಿರೋಧ ಮಾಡೋಕ್ಕಾಗಲ್ಲ, ಮಾಡ್ಕೊಳ್ಳಿ ಅವ್ರ ಕಾರ್ಯಕ್ರಮ. ಇದು ವೆಲ್ಕಮ್ ಬ್ಯಾಕ್. ಬಳ್ಳಾರಿ ಗಲಭೆಯನ್ನ ಖಂಡಿಸಿ ಶ್ರೀರಾಮುಲು ಅವರು ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾರೆ. ಈ ಪಾದಯಾತ್ರೆಯ ವಿಚಾರವಾಗಿ ಸಚಿವ ಜಮೀರ್ ಈಗ ಲೇವಡಿ ಮಾಡಿದ್ದಾರೆ. ಬಳ್ಳಾರಿಯಲ್ಲಿ ಗಲಾಟೆ ಯಾಕಾಯ್ತು, ಹೇಗಾಯ್ತು ಎಲ್ಲ ಗೊತ್ತಿದೆ, ಎಲ್ಲ ಕಣ್ಮುಂದೆ ಇದೆ. ಏನಂತ ಪಾದಯಾತ್ರೆ ಮಾಡ್ತಾರೆ? ಇದು ಪಾದಯಾತ್ರೆ ಮಾಡೋ ವಿಷಯ ಅಲ್ಲ. ಪಾದಯಾತ್ರೆಗೆ ಪೊಲೀಸ್ ಪರ್ಮಿಷನ್ ಕೇಳಿದ್ದಾರೆ. ಪೊಲೀಸರು ಅನುಮತಿಯನ್ನು ಕೊಟ್ಟರೆ ಪಾದಯಾತ್ರೆ ಮಾಡಲಿ, ಬೇಡ ಅಂದವರು ಯಾರು ಅಂತ ಬಳ್ಳಾರಿಯಲ್ಲಿ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಹೇಳಿಕೆ ಕೊಟ್ಟಿದ್ದಾರೆ. ಇದು ಎಲ್ಲರಿಗೂ ಪರ್ಮಿಷನ್ ಕೊಡೋದು ಪೊಲೀಸವ್ರನ್ನ. ನಾವು ಪರ್ಮಿಷನ್ ಕೊಡೋಕ್ಕೆ ನಾವು ಹೇಳೋಕ್ಕಾಗಲ್ಲ. ಪೊಲೀಸವರು ಪರ್ಮಿಷನ್ ಕೇಳಿದಾರಂತೆ. ಈಗ ಪರ್ಮಿಷನ್ ಕೇಳಿದ್ದಾರೆ. ಅವ್ರು ಕಾರ್ಯಕ್ರಮ ಮಾಡಬೇಕಂತ ಅವ್ರ ಪಕ್ಷದ ವತಿಯಿಂದ ಅವ್ರು ತೀರ್ಮಾನ ತೊಗೊಂಡು ಮಾಡಲಿ. ಅದರಿಂದ ಏನು ಸಾಧನೆ ಮಾಡ್ತಾರೆ ಅವರು? ಈಗ ಎಲ್ಲ ಇಡೀ ರಾಜ್ಯದ ಜನಕ್ಕೆ, ಇಡೀ ಬಳ್ಳಾರಿ ಜನಕ್ಕೆ ಗೊತ್ತಿದೆ ಆ ಇನ್ಸಿಡೆಂಟ್ ಯಾವ ಥರ ಆಯಿತು, ಹೆಂಗಾಯಿತು,
ಏನಾಯ್ತು ಅಂತ ಎಲ್ಲರಿಗೂ ಗೊತ್ತಿರೋ ಮಾಧ್ಯಮ ಸ್ನೇಹಿತರಿಗೂ ಗೊತ್ತಿದೆ. ಯಾರು ಚಾಲನೆ ಮಾಡಿದ್ರು, ಯಾರಿಂದ ಶುರು ಆತಾಯ್ತದೋ ಎಲ್ಲ ಗೊತ್ತಿರೋದೇ ವಿಚಾರ. ಏನಂತ ಅವ್ರು ಹೋರಾಟ ಮಾಡ್ತಾರೆ? ಇಲ್ಲಲ್ಲ, ಏನಂತ ಪಾದಯಾತ್ರೆ ಮಾಡ್ತಾರೆ? ಕಣ್ಮುಂದೆ ಕಾಣಿದೆಯಲ್ಲ, ಎಲ್ಲರಿಗೂ ಕಣ್ಮುಂದೆ ಕಾಣಿದೆಯಲ್ಲ ಅವಾಗ ಘಟನೆ ಹೆಂಗಾಯ್ತು, ಏನಾಯ್ತು, ಯಾರಿಂದ ಆಯ್ತಂತ ಕಣ್ಮುಂದೆ ಕಾಣಿದೆ. ಮಾಧ್ಯಮದವ್ರು ನೀವೇ ತೋರಿಸಿದ್ದೀರಾ. ಇಲ್ಲ, ಅವ್ರು ಮಾಡ್ತಾರೆ, ಮಾಡ್ಕೊಳ್ಳಿ. ಅವ್ರು ಮಾಡೋಕ್ಕೆ ನಾವು ವಿರೋಧ ಮಾಡೋಕ್ಕಾಗಲ್ಲ, ಮಾಡ್ಕೊಳ್ಳಿ ಅವ್ರ ಕಾರ್ಯಕ್ರಮವನ್ನು. ಇದು ವೆಲ್ಕಮ್ ಬ್ಯಾಕ್. ಬಳ್ಳಾರಿ ಗಲಭೆಯನ್ನ ಖಂಡಿಸಿ ಶ್ರೀರಾಮುಲು ಅವರು ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾರೆ. ಈ ಪಾದಯಾತ್ರೆಯ ವಿಚಾರವಾಗಿ ಸಚಿವ ಜಮೀರ್ ಈಗ ಲೇವಡಿ ಮಾಡಿದ್ದಾರೆ. ಬಳ್ಳಾರಿಯಲ್ಲಿ ಗಲಾಟೆ ಯಾಕಾಯ್ತು, ಹೇಗಾಯ್ತು ಎಲ್ಲ ಗೊತ್ತಿದೆ, ಎಲ್ಲ ಕಣ್ಮುಂದೆ ಇದೆ. ಏನಂತ ಪಾದಯಾತ್ರೆ ಮಾಡ್ತಾರೆ? ಇದು ಪಾದಯಾತ್ರೆ ಮಾಡೋ ವಿಷಯ ಅಲ್ಲ. ಪಾದಯಾತ್ರೆಗೆ ಪೊಲೀಸ್ ಪರ್ಮಿಷನ್ ಕೇಳಿದ್ದಾರೆ. ಪೊಲೀಸರು ಅನುಮತಿಯನ್ನು ಕೊಟ್ಟರೆ ಪಾದಯಾತ್ರೆ ಮಾಡಲಿ, ಬೇಡ ಅಂದವ್ರು ಯಾರು ಅಂತ ಬಳ್ಳಾರಿಯಲ್ಲಿ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಹೇಳಿಕೆ ಕೊಟ್ಟಿದ್ದಾರೆ. ಇದೇ ಎಲ್ಲರಿಗೂ ಪರ್ಮಿಷನ್ ಕೊಡೋದು ಪೊಲೀಸವ್ರನ್ನ. ನಾವು ಪರ್ಮಿಷನ್ ಕೊಡೋಕ್ಕೆ ನಾವು ಹೇಳೋಕ್ಕಾಗಲ್ಲ. ಪೊಲೀಸವರು ಅವ್ರ ಪರ್ಮಿಷನ್ ಕೇಳಿದಾರಂತೆ. ಈಗ ಪರ್ಮಿಷನ್ ಕೇಳಿದ್ದಾರೆ. ಅವ್ರ ಕಾರ್ಯಕ್ರಮ ಮಾಡಬೇಕಂತ ಅವ್ರ ಪಕ್ಷದ ವತಿಯಿಂದ ಅವ್ರ ತೀರ್ಮಾನ ತೊಗೊಂಡು ಮಾಡಲಿ. ಅದರಿಂದ ಏನು ಸಾಧನೆ ಮಾಡ್ತಾರೆ ಅವರು? ಈಗ ಎಲ್ಲ ಇಡೀ ರಾಜ್ಯದ ಜನಕ್ಕೆ, ಇಡೀ ಬಳ್ಳಾರಿ ಜನಕ್ಕೆ ಗೊತ್ತಿದೆ ಆ ಇನ್ಸಿಡೆಂಟ್ ಯಾವ ಥರ ಆಯಿತು, ಹೆಂಗಾಯಿತು, ಏನಾಯ್ತು ಅಂತ ಎಲ್ಲರಿಗೂ ಗೊತ್ತಿರೋ ಮಾಧ್ಯಮ ಸ್ನೇಹಿತರಿಗೂ ಗೊತ್ತಿದೆ. ಯಾರು ಚಾಲನೆ ಮಾಡಿದ್ರು, ಯಾರಿಂದ ಶುರು ಆತಾಯ್ತದೋ ಎಲ್ಲ ಗೊತ್ತಿರೋದೇ ವಿಚಾರ. ಏನಂತ ಅವ್ರು ಹೋರಾಟ ಮಾಡ್ತಾರೆ? ಇಲ್ಲಲ್ಲ, ಏನಂತ ಪಾದಯಾತ್ರೆ ಮಾಡ್ತಾರೆ? ಕಣ್ಮುಂದೆ ಕಾಣಿದೆಯಲ್ಲ, ಎಲ್ಲರಿಗೂ ಕಣ್ಮುಂದೆ ಕಾಣಿದೆಯಲ್ಲ ಅವಾಗ ಘಟನೆ ಹೆಂಗಾಯ್ತು, ಏನಾಯ್ತು, ಯಾರಿಂದ ಆಯ್ತಂತ ಕಣ್ಮುಂದೆ ಕಾಣಿದೆ. ಮಾಧ್ಯಮದವ್ರು ನೀವೇ ತೋರಿಸಿದ್ದೀರಾ. ಇಲ್ಲ, ಅವ್ರು ಮಾಡ್ತಾರೆ, ಮಾಡ್ಕೊಳ್ಳಿ. ಅವ್ರು ಮಾಡೋಕ್ಕೆ ನಾವು ವಿರೋಧ ಮಾಡೋಕ್ಕಾಗಲ್ಲ, ಮಾಡ್ಕೊಳ್ಳಿ ಅವ್ರ ಕಾರ್ಯಕ್ರಮವನ್ನು. ಇದು ವೆಲ್ಕಮ್ ಬ್ಯಾಕ್. ಬಳ್ಳಾರಿ ಗಲಭೆಯನ್ನ ಖಂಡಿಸಿ ಶ್ರೀರಾಮುಲು ಅವರು ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾರೆ. ಈ ಪಾದಯಾತ್ರೆಯ ವಿಚಾರವಾಗಿ ಸಚಿವ ಜಮೀರ್ ಈಗ ಲೇವಡಿ ಮಾಡಿದ್ದಾರೆ. ಬಳ್ಳಾರಿಯಲ್ಲಿ ಗಲಾಟೆ ಯಾಕಾಯ್ತು, ಹೇಗಾಯ್ತು ಎಲ್ಲ ಗೊತ್ತಿದೆ, ಎಲ್ಲ ಕಣ್ಮುಂದೆ ಇದೆ. ಏನಂತ ಪಾದಯಾತ್ರೆ ಮಾಡ್ತಾರೆ? ಇದು ಪಾದಯಾತ್ರೆ ಮಾಡೋ ವಿಷಯ ಅಲ್ಲ. ಪಾದಯಾತ್ರೆಗೆ ಪೊಲೀಸ್ ಪರ್ಮಿಷನ್ ಕೇಳಿದ್ದಾರೆ. ಪೊಲೀಸರು ಅನುಮತಿಯನ್ನು ಕೊಟ್ಟರೆ ಪಾದಯಾತ್ರೆ ಮಾಡಲಿ, ಬೇಡ ಅಂದವ್ರು ಯಾರು ಅಂತ ಬಳ್ಳಾರಿಯಲ್ಲಿ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಹೇಳಿಕೆ ಕೊಟ್ಟಿದ್ದಾರೆ. ಇದೇ ಎಲ್ಲರಿಗೂ ಪರ್ಮಿಷನ್ ಕೊಡೋದು ಪೊಲೀಸವ್ರನ್ನ. ನಾವು ಪರ್ಮಿಷನ್ ಕೊಡೋಕ್ಕೆ ನಾವು ಹೇಳೋಕ್ಕಾಗಲ್ಲ. ಪೊಲೀಸವರು ಅವ್ರ ಪರ್ಮಿಷನ್ ಕೇಳಿದಾರಂತೆ. ಈಗ ಪರ್ಮಿಷನ್ ಕೇಳಿದ್ದಾರೆ. ಅವ್ರ ಕಾರ್ಯಕ್ರಮ ಮಾಡಬೇಕಂತ ಅವ್ರ ಪಕ್ಷದ ವತಿಯಿಂದ ಅವ್ರ ತೀರ್ಮಾನ ತೊಗೊಂಡು ಮಾಡಲಿ. ಅದರಿಂದ ಏನು ಸಾಧನೆ ಮಾಡ್ತಾರೆ ಅವರು? ಈಗ ಎಲ್ಲ ಇಡೀ ರಾಜ್ಯದ ಜನಕ್ಕೆ, ಇಡೀ ಬಳ್ಳಾರಿ ಜನಕ್ಕೆ ಗೊತ್ತಿದೆ ಆ ಇನ್ಸಿಡೆಂಟ್ ಯಾವ ಥರ ಆಯಿತು, ಹೆಂಗಾಯ್ತು, ಏನಾಯ್ತು ಅಂತ ಎಲ್ಲರಿಗೂ ಗೊತ್ತಿರೋ ಮಾಧ್ಯಮ ಸ್ನೇಹಿತರಿಗೂ ಗೊತ್ತಿದೆ. ಯಾರು ಚಾಲನೆ ಮಾಡಿದ್ರು, ಯಾರಿಂದ ಶುರು ಆತಾಯ್ತದೋ ಎಲ್ಲ ಗೊತ್ತಿರೋದೇ ವಿಚಾರ. ಏನಂತ ಅವ್ರು ಹೋರಾಟ ಮಾಡ್ತಾರೆ? ಇಲ್ಲಲ್ಲ, ಏನಂತ ಪಾದಯಾತ್ರೆ ಮಾಡ್ತಾರೆ? ಕಣ್ಮುಂದೆ ಕಾಣಿದೆಯಲ್ಲ, ಎಲ್ಲರಿಗೂ ಕಣ್ಮುಂದೆ ಕಾಣಿದೆಯಲ್ಲ ಅವಾಗ ಘಟನೆ ಹೆಂಗಾಯ್ತು, ಏನಾಯ್ತು, ಯಾರಿಂದ ಆಯ್ತಂತ ಕಣ್ಮುಂದೆ ಕಾಣಿದೆ. ಮಾಧ್ಯಮದವ್ರು ನೀವೇ ತೋರಿಸಿದ್ದೀರಾ.